ಲೇಖ. ಏನಮ್ಮ ಯಾಕೆ ಕರ್ಕೊಂಬಂದೆ? ಅನ್ನಿ, ತಿಳುವಳಿಕೆ ಇದೆಯಾ ನಿನಗೆ? ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ನೀನು ಹೇಳಿದ್ದೇನೆ ನಾನು ಮಾಡ್ತಾ ಇರೋದು. ಏನಾಯ್ತು ಈಗ? ಯಾರ ಹುಡುಗಿ? ಅವಳು ನನ್ನ ಪಿ ಎ. ಈಗಲೇ ಪಿ ಎದ್ ಏನೋ ನೆಸೆಸಿಟಿ ಇತ್ತು ನಿನಗೆ? ಯಾಕೆ ಅಪಾಯಿಂಟ್ ಮಾಡ್ಕೊಳಕ್ಕೆ ಹೋದೆ? ಅಮ್ಮ ಕೆಲಸ ಕಾರ್ಯ ಮಾಡೋದು ಬೇಡವನಮ್ಮ. ಆದರೂ ಪಿ ಎ ಅಂತ ಯಾರಾದರೂ ಗಂಡಸರನ್ನ ಸೇರಿಸ್ಕೊಳ್ಬೇಕಾಯ್ತು. ಇವಳು ಯಾಕೆ ಬೇಕಾಗಿತ್ತು? ಯಾಕೆ ಏನಾಯ್ತು ಈಗ? ಅನ್ನಿ, ಆಗಿರೋ ಹಗರಣ ಸಾಲದೇನೋ. ಸಾಕ್ಷಿ ಸಂಬಂಧ ಆಗಿರೋದಕ್ಕೆ ನಿನ್ನ ಸಂಸಾರ ಒಡೆದು ಹೋಗಿದೆ. ಇನ್ನೂ ಅದು ಸರಿನೇ ಹೋಗ್ತಿಲ್ಲ ಅಂತ. ಅದರಲ್ಲಿ ಈ ಥರ ಇರೋಳನ್ನ ಕರ್ಕೊಂಬಂದು ಸೇರಿಸ್ಕೊಂಡ್ರೆ ಜಾನುಗೆ ಕೋಪ ಬರಲ್ವೇನೋ? ಅಮ್ಮ ಅವಳು ನನ್ನ ಪಿ ಎ ಅಷ್ಟೇ. ಆದರೂ ಇದು ಸರಿ ಹೋಗಲ್ಲ ಅನ್ನಿ. ಯಾಕಮ್ಮ ಏನಾಯ್ತು ಈಗ? ಇಲ್ಲ ಅನ್ನಿ, ಸರಿ ಹೋಗಲ್ಲ. ಪಿ ಎಗಳಿಗೇನೋ ಬೇಕಾದಷ್ಟು ಜನ ಸಿಗ್ತಾರೆ. ಯಾರಾದರೂ ಅನುಭವ ಇರೋರನ್ನ ನೋಡಿ ತಂದು ಸೇರಿಸ್ಕೊಳ್ಬೇಕಾಗಿತ್ತು. ನಿಮ್ಮಪ್ಪ ನೋಡು, ಸಾರಂಗಪಾಣಿ ಅಂಥವ್ರ ಮೇಲೆ ಕಾನ್ಫಿಡೆನ್ಸ್ ಇಡ್ತಾಯಿದ್ರು. ನಾನು ಸಾರಂಗಪಾಣಿನ ತಗೋಬೇಕಾ? ಅಮ್ಮ ಓಲ್ಡ್ ಥಿಂಕಿಂಗ್ ಇದ್ರೆ ಪತ್ರಿಕೆ ಮಾಡೋಕ್ಕಾಗಲ್ಲಮ್ಮ. ಪತ್ರಿಕೆಗೆ ಹೆಂಗೆ ಫೀಲ್ ಬೇಕು, ಸಾಕಷ್ಟು ತಿಳುವಳಿಕೆ ಬೇಕು. ಅದನ್ನೆಲ್ಲ ಇವಳು ಮಾಡ್ತಾಳಾ? ಅಮ್ಮ ಇವಳನ್ನ ಏನು ಅಂತ ತಿಳ್ಕೊಂಡೆ? ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಇವಳು ಮಾತುಕತೆ ಎಷ್ಟು ಫಾಸ್ಟು, ಇವಳು ಅಷ್ಟೇ ಫಾಸ್ಟು. 10 ಜನ ಮಾಡೋ ಕೆಲಸನ ಇವಳೊಬ್ಬಳೇ ಮಾಡ್ತಾಳೆ. ನಾನು ತುಂಬ ಇಂಟರ್ವ್ಯೂ ಮಾಡೋ ತೊಗೊಂಡಿದ್ದೀನಿ. ಆದರೆ ಅನ್ನಿ, ಅಮ್ಮ ಖಂಡಿತ ಇವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ. ಎಷ್ಟು ಬೇಗ ಎಲ್ಲ ಫಾಲೋ ಅಪ್ ಮಾಡಿದಾಳೆ ಗೊತ್ತಾ? ನೀನು ಅವಳನ್ನ ಹಗುರವಾಗಿ ತಿಳ್ಕೊಬೇಡ. ಅದು ಸರಿ ಕಣೋ, ಆದರೆ ಜಾನು ತಪ್ಪು ತಿಳ್ಕೊಂಡ್ರೆ? ಅವಳು ಬಂದಿರೋದು ನನ್ನ ಪಿ ಎ ಆಗಿರೋಕೆ, ನನ್ನ ಹೆಂಡತಿ ಆಗಿರೋಕಲ್ಲ. ಅದು ಸರಿ ಅನ್ನಿ, ಆದರೆ ನನಗೆ ಜಾನು ಬಗ್ಗೆನೇ ಭಯ. ಒಂದು ಸಾರಿ ನೀನು ನಂಬಿಕೆ ಕಳ್ಕೊಂಡಿರೋದ್ರಿಂದ ನನಗೆ ಆತಂಕ ಜಾಸ್ತಿ ಆಗ್ತಿದೆ. ನಾನು ನೀನು ಪೇಪರ್ ಮಾಡಿ ದೊಡ್ಡ ಹೆಸರು ಮಾಡಲಿ ಅಂತ ಆಸೆ. ಆದರೆ ನೀನು ನೋಡಿದ್ರೆ ಏನಾದರೂ ಕಿತಾಪತಿ ಮಾಡ್ಕೊಂಡು ಏನು ಮಾಡ್ಕೊಳ್ತಿ ಅಂತ ಯೋಚನೆ ಕಣೋ ನನಗೆ. ಅಮ್ಮ ಅಂಥದ್ದೇನೂ ಆಗಲ್ಲ. ಜಾನುಗಿಂತ ಜಾಸ್ತಿ ನೀನೇ ಆತಂಕ ಪಡಬೇಡ. ಅಪ್ಪನ ಎದುರಿಗೆ, ತೇಜಸ್ವಿನಿ ಎದುರಿಗೆ ಬೆಳೆದು ನಿಲ್ಲಬೇಕು ಅನ್ನೋ ಚಾಲೆಂಜ್ ನನಗೂ ಇದೆ. ಅದು ನಿನ್ನ ನೆನಪಿದ್ರೆ ಭಾಳ ಒಳ್ಳೆಯದು ಅನ್ನಿ. ಆದರೆ ತುಂಬ ಹುಷಾರು. ಇವಳು ಬಂದಿರೋಳು ಬರೀ ಪಿ ಆಗಿ ಮಾತ್ರ ಉಳಿಬೇಕು. ಏನಾದರೂ ಅವಾಂತರ ಮಾಡಿಕೊಂಡ್ರೆ ನಾನು ಸುಮ್ಮನಿರೋದಿಲ್ಲ. ಏನೋ ಅವಳು ತುಂಬ ಬ್ರಿಲಿಯಂಟ್ ಅಂದಿದ್ದಕ್ಕೆ ನಾನು ಸುಮ್ಮನಿದ್ದೀನಿ. ನನಗೆ ಸರಿ ಹೋಗಿದ್ರೆ ನಾನು ಹೇಳಿಬಿಡ್ತೀನಿ ಅಷ್ಟೆ. ಅಮ್ಮ ನನ್ನನ್ನು ನಂಬು. ಮಾಡಿದ ತಪ್ಪನೇ ಮಾಡೋಕ್ಕೆ ನಾನೇನು ದಡ್ಡ ಅಲ್ಲ. ಅನ್ನಿ, ಒಟ್ಟಿನಲ್ಲಿ ನಿನ್ನ ಬುದ್ಧಿ ನಿನ್ನ ಕೈಯಲ್ಲೇ ಇರಲಿ. ನನಗೆ ಪತ್ರಿಕೆ ಚೆನ್ನಾಗಿ ನಡಿಬೇಕು ಅಷ್ಟೆ. ನೋಡು, ನಿನ್ನ ಮೇಲಿನ ನಂಬಿಕೆಯಿಂದ ನಿಮ್ಮಪ್ಪನ ಹತ್ರ ಚಾಲೆಂಜ್ ಮಾಡಿದ್ದೀನಿ. ನನ್ನ ಮರ್ಯಾದೆ ಕಳಿಬೇಡ. ಖಂಡಿತ ಇಲ್ಲಮ್ಮ. ನೋಡ್ತಾ ಇರು ಪತ್ರಿಕೆನ ಹೇಗೆ ಮಾಡ್ತೀನಿ ಅಂತ. ಇನ್ನು ಸ್ವಲ್ಪ ದಿನ ಇವರೆಲ್ರಿಗೂ ಎಷ್ಟು ದೊಡ್ಡ ಶಾಕ್ ಕೊಡ್ತೀನಿ ನೋಡ್ತಾ ಇರು. ಮಾವ, ಏನಮ್ಮ? ಡಿಸ್ಟರ್ಬ್ ಆಗ್ಬಿಟ್ರಾ? ಹೌದಮ್ಮ. ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ? ಒಂದು ಹೊಸ ಪತ್ರಿಕೆ ಶುರು ಮಾಡ್ತೀವಿ ಅಂತಿದ್ದಾರೆ. ಹೊಸ ಪಿ ಎನ್ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಮನೇನೇ ಆಫೀಸ್ ಮಾಡ್ಕೋತಾ ಇದ್ದಾರೆ. ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಇದೇನು ತಮಾಷೆನಾ? ಏನ್ ಮಾವ ಅರ್ಥ ಆಗದೆ ಇರೋದು? ಅತ್ತೆ ಮತ್ತೆ ಅನಿರುದ್ಧ್ ಸೇರಿ ಹೊಸ ಪತ್ರಿಕೆ ಶುರು ಮಾಡ್ತಿದ್ದಾರೆ. ಖುಷಿ ಪಡಿ. ಇನ್ನೊಂದು ಪತ್ರಿಕೆ ಶುರು ಆಗ್ತಾ ಇದೆಯಲ್ಲ ಅಂತ. ಇಲ್ಲಮ್ಮ, ಇದು ಖುಷಿ ಪಡೋ ವಿಚಾರ ಅಲ್ಲ, ಅವಮಾನದ ವಿಚಾರ. ಸತ್ಯದೇವ್ ಹೆಂಡತಿ ಮತ್ತೆ ಮಗ ಸೇರಿಕೊಂಡು ಅವ್ರ ಮನೇಲೆ ಮತ್ತೊಂದು ಪತ್ರಿಕೆ ಶುರು ಮಾಡ್ತಿದ್ದಾರೆ ಅಂದ್ರೆ ಅವಮಾನ ಅಲ್ವೇನಮ್ಮ? ಒಂದೇ ಮನೇಲಿ ಎರಡೆರಡು ಪತ್ರಿಕೆನ ಅಸಹ್ಯ ಆಗಲ್ವಾ? ಮಾವ, ಇದೆಲ್ಲ ಯಾವುದಕ್ಕೆ ರಿಯಾಕ್ಷನ್ ಹೇಳಿ? ನೀವು ಅನಿರುದ್ಧನ ಕೆಲಸದಿಂದ ಕಿತ್ತಾಕಿದ್ದಕ್ಕೆ, ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಕ್ಕೆ ಅತ್ತೆ ಕೊಡ್ತಾ ಇರೋ ಕೌಂಟರ್. ನನಗೆ ಅರ್ಥ ಆಗುತ್ತಮ್ಮ. ಅವಳು ನನ್ನ ಮಗನ್ನ ನನ್ನ ವಿರುದ್ಧನೇ ಎತ್ತು ಕಟ್ತಾ ಇದ್ದಾಳೆ. ಆದರೆ ಇದ್ರ ಪರಿಣಾಮ ಏನಾಗಬಹುದು ಅಂತ ಯೋಚನೆ ಮಾಡಿದಾಳೆ ಅವಳು. ಎಷ್ಟು ಅವಮಾನ ಎದುರಿಸಬೇಕಾಗತ್ತೆ ಗೊತ್ತಾ? ಮುಖ್ಯವಾಗಿ ನಾನು. ಹಾಗಾದ್ರೆ ಅನಿರುದ್ಧನ ಕರೆದು ಚಿತ್ರಲೇಖಾ ಪತ್ರಿಕೆಗೆ ಮತ್ತೆ ಮ್ಯಾನೇಜಿಂಗ್ ಎಡಿಟರ್ ಮಾಡ್ತೀರಾ? ನಾ ಸತ್ರು ಅವನಿಗೆ ಆ ಪೋಸ್ಟ್ ಕೊಡಲ್ಲಮ್ಮ. ಒಂದು ಸಾರಿ ಅವನನ್ನು ಕಿತ್ತು ಬಿಸಾಕಿದ ಮೇಲೆ ಮತ್ತೆ ಅದೇ ಪೋಸ್ಟಾ? ಖಂಡಿತವಾಗ್ಲೂ ಇಲ್ಲ. ಹಾಗಿದ್ಮೇಲೆ ಸುಮ್ಮನೆ ಇದ್ಬಿಡಿ ಮಾವ. ನಾವು ಯಾರು ಅವರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಲೆಟ್ ದೆಮ್ ಡೂ.
ಒಂದೆರಡು ದಿನ ಮುಜುಗರ ಆಗತ್ತೆ, ಇದೆಲ್ಲ ಸಹಜ. ಅವರು ಅವ್ರ ಪ್ರತಿಷ್ಠೆಗೋಸ್ಕರ ಪತ್ರಿಕೆ ಮಾಡ್ತಿದ್ದಾರೆ, ಮಾಡಲಿ ಬಿಡಿ. ಇದೆಲ್ಲ ನಿನಗೆ ಅರ್ಥ ಆಗಲ್ಲಮ್ಮ. ನನ್ನ ಏಳಿಗೆಗೆ ಅಹಲ್ಯ ತಾನೇ ಕಾರಣ ಅಂತ ಅನ್ಕೊಂಡಿದ್ದಾಳೆ. ನಾನು ಅದನ್ನಿಲ್ಲ ಅಂತಿಲ್ಲ, ಆದರೆ ಅವಳ ಉದ್ದೇಶ ನನಗೆ ಬುದ್ಧಿ ಕಲಿಸ್ಬೇಕು ಅಂತ. ಅದಕ್ಕೆ ಚಿತ್ರಲೇಖ ಪತ್ರಿಕೆ ಅವಳೆದುರಿಗೆ ನಲಗಬೇಕು ಅಂತ ಅವಳ ಮನಸ್ಸಲ್ಲಿ ಇದೆ ಅನ್ಸತ್ತೆ. ಮಾವ, ಜೀವನ ಅಂದಮೇಲೆ ಎಲ್ರಿಗೂ ಅವಕಾಶ ಇದ್ದೇ ಇರುತ್ತೆ. ಶಕ್ತಿ ಇರೋರು ಮುನ್ನುಗ್ತಾರೆ, ಧೈರ್ಯ ಇರೋರು ಸಾಧಿಸ್ತಾರೆ, ಸತ್ವ ಇರೋರು ಉಳ್ಕೋತಾರೆ. ತೇಜು, ಏನು ನಮ್ಮ ಚಿತ್ರಲೇಖ ಪತ್ರಿಕೆಗೆ ತೊಂದರೆ ಆಗತ್ತೆ ಅಂತನಾ? ಆಗ್ಲಿ ಬಿಡಿ. ಪೈಪೋಟಿ ಇದ್ದಾಗಲೇ ಅಲ್ವಾ ನಾವು ಇನ್ನೂ ಎಚ್ಚರಿಕೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ. ನನಗೆ ಅದಲ್ಲಮ್ಮ ಹೆದರಿಕೆ. ಬೇರೆ ಇನ್ಯಾವುದಾದ್ರು ಸಮಸ್ಯೆಗೆ ಅವರಿಬ್ಬರು ಸಿಕ್ಕಾಕೋತಾರೇನೋ ಅಂತ. ಏನ್ ಸಮಸ್ಯೆ ಮಾವ? ದುಡ್ಡಿರೋ ತನಕ ಆಟ ಆಡ್ತಾರೆ, ಎಲ್ಲ ಖಾಲಿ ಆದ್ಮೇಲೆ ಕೈ ಚೆಲ್ ಕೂತ್ಕೋತಾರೇನೋ ಅಂತ ಹೆದರಿಕೆ ಆಗ್ತಿದೆ ನನಗೆ. ಇಲ್ಲ ಮಾವ, ಹಾಗೆಲ್ಲ ಏನೂ ಆಗಲ್ಲ. ಅಷ್ಟೆಲ್ಲ ಯೋಚನೆ ಮಾಡದೆ ಹೆಜ್ಜೆ ಇಡ್ತಾರಾ? ಅತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲದೆ ಅನಿರುದ್ಧ್ಗೇನು ಕಡಿಮೆ ಎಕ್ಸ್ಪೀರಿಯನ್ಸ್ ಇದೆಯಾ? ಮಾಡಲಿ ಬಿಡಿ. ಏನು ಮಾಡದೆ ಹಾಗೆ ಇರೋಕ್ಕಾಗತ್ತಾ? ಇದೆಲ್ಲ ಅಹಲ್ಲಿಂದೆ ಮಕ್ಕು. ಅವಳ ಮಗನ್ನ ಮನೆಯಿಂದ ಆಚೆಗೆ ಹಾಕಿದ್ದೀನಿ ಅಂತ ಗೊತ್ತಾಗಿದ್ದೆ ತಡ ಅವಳು ಅವನನ್ನು ಸಪೋರ್ಟ್ ಮಾಡೋಕ್ಕೆ ಈ ತಂತ್ರ ರೂಪಿಸ್ತಾ ಇದ್ದಾಳೆ. ಅದು ಅಲ್ಲದೆ ಪತ್ರಿಕೆ ಟೈಟಲ್ನ ಡೆಲ್ಲಿ ಕಳಿಸಿ ಇಷ್ಟು ಬೇಗ ಅಪ್ರೂವಲ್ ತಗೊಂಡಿದ್ದಾಳೆ. ನಂಬೋಕೆ ಆಗ್ತಾ ಇದೆ ನನಗೆ. ಮಾವ, ತಾಯಿಯಾಗಿ ಮಗನಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅತ್ತೆ ಸವಾಲಿಗೆ ನಿಂತಿದ್ದಾರೆ. ಆಮೇಲೆ ಅವಳಿಗೆ ಗೊತ್ತಾಗುತ್ತಮ್ಮ ಇವೆಲ್ಲ. ಮಾವ, ಬಿಟ್ಬಿಡಿ. ಇದನ್ನ ದೊಡ್ಡದು ಮಾಡೋದಕ್ಕೆ ಹೋಗಬೇಡಿ. ಅನಿರುದ್ಧ್ ಇನ್ನೊಂದು ಪತ್ರಿಕೆ ಮಾಡಲಿ, ಆಗ ನಿಮಗೂ ಹೆಸರು ಬರುತ್ತೆ ಅಲ್ವಾ ಮಾವ? ನಿಮಗೂ ಹೆಮ್ಮೆ ಅಲ್ವಾ? ಈಗ ಹೋಗಿರೋ ಹೆಸರು ಸಾಲ್ದೇನಮ್ಮ? ಮುಂದೆ ಒಳ್ಳೆ ಹೆಸರು ಬರ್ಬೋದಲ್ವಾ ಮಾವ? ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಮೌನವಾಗಿರೋದೇ ಒಳ್ಳೆಯದು. ನೋಡೋಣ, ಅದೇನೇನು ಮಾಡ್ತಾರೋ ಮಾಡಲಿ. ಅಮ್ಮ, ಅರೆ ನೀನಾ? ಮಲಗಿಲ್ವಾ ಇನ್ನು? ಯಾಕೋ ನಿದ್ದೆ ಬರ್ತಾ ಇಲ್ಲ ಅಮ್ಮ. ಮನಸ್ಸು ತುಂಬ ಡಿಸ್ಟರ್ಬ್ ಆಗಿದೆ. ಯಾಕೆ? ಏನಿಲ್ಲ ಬಿಡು. ಇದೇನಮ್ಮ ರಿಯಲ್ ಡೈರಿ? ಯಾವುದೋ ಹಳೆ ಡೈರಿ ಇದ್ದಾಗಿದೆ. ಯಾವುದೋ ಹಳೆ ಘಟನೆ ನೆನಪಾಯ್ತು. ಯೋಚನೆ ಮಾಡ್ತಾ ಕೂತಿದ್ದೆ. ಹಳೆ ಘಟನೆನಾ? ಏನದು? ನೀನು ಹುಟ್ಟಕ್ಕೂ ಮುಂಚಿಂದು. ನಾನು ಫಸ್ಟ್ ಟೈಮ್ ಕನ್ಸೀವ್ ಆಗಿದ್ದೆ. ನಿನಗೆ ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು. 3 ತಿಂಗಳಾಗಿತ್ತು. ಅಬಾರ್ಷನ್ ಆಗೋಯ್ತು. ಏನು ದುರದೃಷ್ಟನೋ. ಚೊಚ್ಚಲು ಬಸ್ರು ಅಂದರೆ ಎಷ್ಟೊಂದು ಆಸೆಗಳಿರುತ್ತೆ. ನಿಮ್ಮ ಅಪ್ಪನಂತೂ ರೂಮ್ ಬರ್ತಿ ಪುಟ್ಟಾಣಿ ಮುದ್ದಾಗಿರೋ ಮಕ್ಕಳ ಫೋಟೋಗಳು ಹಾಕ್ಬಿಟ್ಟಿದ್ರು ಕಣೆ. ಹಗಲು ರಾತ್ರಿ ಅದನ್ನು ನೋಡ್ತಾ ಕೂತಿರ್ತಿದ್ದೆ. ನನ್ನ ಮಗು ಹಾಗಿರಬೇಕು ಹೀಗಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳೋದೇ ನನ್ನ ಕೆಲಸ. ಆ ಮಗುಗೋಸ್ಕರ ಸ್ವೆಟರು, ಕುಲಾವಿ, ಸಾಕ್ಸು
ಎಲ್ಲ ನಿಟ್ ಮಾಡಿದ್ದ ಕಣೆ. ಆ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ಪ್ರತಿ ವರ್ಷನೂ ಇದೇ ಡೇಟ್ಗೆ ಆ ನೆನಪು ಕಾಡ್ಬಿಡುತ್ತೆ ಕಣೆ. ಈ ವಿಷಯ ನೀನು ನಮ್ಗೆ ಹೇಳೇ ಇಲ್ವಲ್ಲಮ್ಮ? ಹೇಳೋ ಸಂದರ್ಭ ಬಂದಿರಲಿಲ್ಲ. ಮತ್ತು ನಿಮ್ಮಪ್ಪ ಬೇರೆ ಊರಲ್ಲಿ ಇಲ್ವಲ್ಲ, ಒಬ್ಬಳೇ ರೂಮಲ್ಲಿ ಕೂತಿದ್ದೆ. ತುಂಬ ನೆನಪಾಗ್ಬಿಡ್ತು, ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದು ಕೂತೆ. ಅಮ್ಮ, ಇನ್ನೂ ಹುಟ್ಟದೇ ಇರೋ ಮಗು ಬಗ್ಗೆ ಅಷ್ಟೊಂದು ಮಮಕಾರ ಬೆಳೆದಿತ್ತ ನಿಮಗೆ? ಏನೇ ಹೀಗಂತೀಯ? ತಾಯಿ ಆಗ್ತಿದ್ದೀವಿ ಅಂತ ಗೊತ್ತಾಗೋಕ್ಕೂ ಮುಂಚಿಂದಾನೇ ತಾಯಿಗೂ ಮಗುಗೂ ಸಂಬಂಧ ಬಂದ್ಬಿಟ್ಟಿರುತ್ತೆ. ಚೊಚ್ಚಲು ಬಸರು ಅಂತಂದರೆ ಏನೋ ಒಂದು ಸಂಭ್ರಮ, ಸಡಗರ. ಬಾ, ನಿಜ ಹೇಳಬೇಕು ಅಂದರೆ ನೀನು ಹುಟ್ಟೋವಾಗ ನನಗೆ ಸಂಭ್ರಮಕ್ಕಿಂತ ಆತಂಕನೇ ಜಾಸ್ತಿ ಆಗಿಬಿಟ್ಟಿತ್ತು. ಈ ಮಗು ಸದ್ಯ ಸರಿಯಾಗಿ ಹುಟ್ಲಪ್ಪ ದೇವ್ರೆ, ಏನೂ ಆಗದೆ ಇರಲಿ ಅಂತ ಎಷ್ಟು ಬೇಡ್ಕೊಂಡ್ಬಿಟ್ಟಿದ್ದೀನೋ ದೇವ್ರನ್ನ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಿದ್ದು ಉತ್ಸಾಹ, ಸಂಭ್ರಮ ಇದ್ಯಾವುದು ನನಗೆ ಎರಡನೇ ಪ್ರೆಗ್ನೆನ್ಸಿಲಿ ಇರಲೇ ಇಲ್ವೇ. ಅದಕ್ಕೆ ಹೇಳೋದು, ಚೊಚ್ಚಲು ಬಸ್ರಲ್ಲಿ ಯಾವಾಗಲೂ ತುಂಬ ಎಚ್ಚರವಾಗಿರಬೇಕು ಅಂತ. ಅದು ನಿನಗೆ ಆ ರೀತಿ ಆಗೋದಿಲ್ವೇ? ನಾನಿದ್ದೀನಲ್ಲ ನೋಡ್ಕೊಳ್ಳೋದಿಕ್ಕೆ. ನೀ ಪ್ರೆಗ್ನೆಂಟ್ ಆದಾಗ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ಫುಲ್ ಕೇರ್ ತಗೋತೀನಿ. ಯಾಕೆ ಅಳ್ತಾ ಇದೀಯಾ? ಏನಿಲ್ಲ, ನಾನು ನಿನ್ನ ತೊಡೆ ಮೇಲೆ ಮಲಗ್ಲಾ? ಪಾಪುಟ ಮಲ್ಕೋ ಬಾ. ಹುಚ್ಚ ಹುಡುಗಿ. ಈ ವರ್ಷ ಮದುವೆ ಆದರೆ ಮುಂದಿನ ವರ್ಷ ನಿನ್ನ ತೊಡೆ ಮೇಲೆ ಹೀಗೊಂದು ಪಾಪು ಮಲಗಿರುತ್ತೆ. ಕೊಟೇಶನ್ ಸಿಕ್ಕಿದೆ, ಬಾಸ್ ಓಕೆ ಕೂಡ ಮಾಡಿದ್ದಾರೆ. ಇನ್ನು ನೀವು ಆದಷ್ಟು ಬೇಗ ನಮಗೆ ಮೆಟೀರಿಯಲ್ ಸಪ್ಲೈ ಮಾಡಿ. ಹಾಂ, ಕೆಲವೇ ದಿನಗಳಲ್ಲಿ ನಮ್ಮ ಪತ್ರಿಕೆ ಆಚೆ ಬರ್ತಾ ಇದೆ. ದಿಸ್ ಶುಡಂಟ್ ಬಿ ಎನಿ ಡಿಲೇ. ಓಕೆ ಓಕೆ, ಬೇಗ ಕಳಿಸಿ ಸರ್. ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ನಾನು ಎಲ್ಲರ ಜೊತೆ ಮಾತಾಡಿದ್ದೀನಿ. ಆ್ಯಕ್ಚುಲಿ ಆಲ್ ಓವರ್ ದ ಸ್ಟೇಟ್ ನಮ್ಮ ಪತ್ರಿಕೆ ರಿಲೀಸ್ ಆಗ್ತಾ ಇರೋ ವಿಷಯ ಎಲ್ಲ ಕಡೆ ಹೋಗಿದೆ, ಎಲ್ರಿಗೂ ಮಾಹಿತಿ ಸಿಕ್ಕಿದೆ. ಇನ್ನು ನೀವು ಆ ಏಜೆನ್ಸಿಯವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಆಲ್ ಗುಡ್. ಗುಡ್. ಪತ್ರಿಕೆ ಹೊರಗೆ ಬರೋಕ್ಕೆ ಇನ್ನು ಜಾಸ್ತಿ ದಿನ ಉಳಿದಿಲ್ಲ. ಪತ್ರಿಕೆ ಹೇಗಿರುತ್ತೆ, ಅದರ ಲುಕ್ ಏನು ಅಂತ ಜನರಲ್ಲಿ ಕುತೂಹಲ ಇರುತ್ತೆ. ನಾನು ಆದಷ್ಟು ಬೇಗ ಒಂದು ಡಮ್ಮಿ ಕಾಪಿ ನೋಡಬೇಕು. ಎಸ್ ಸರ್. ಪತ್ರಿಕೆ ಹೇಗೆ ಬರಬೇಕು, ಅದರ ಲುಕ್ ಏನು ಅಂತ ನಾನು ನೋಡಿ ತೀರ್ಮಾನ ಮಾಡಬೇಕಾಗುತ್ತೆ. ಡಿಸೈನ್ ಚೇಂಜ್ ಮಾಡೋದಿದ್ರೆ ಅಥವಾ ಪತ್ರಿಕೆ ಕಂಟೆಂಟ್ ವಿಚಾರದಲ್ಲಿ ಏನಾದರೂ ಚೇಂಜಸ್ ಮಾಡೋದಿದ್ರೆ ನಾನು ನೋಡಬೇಕಾಗತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಈಗಾಗಲೇ ಒಬ್ಬರು ಡಿಸೈನರ್ಗೆ ಹಾಗೆ ಇಬ್ಬರು ಸಬ್ ಎಡಿಟರ್ಸ್ಗೆ ನಾನು ಕೆಲಸ ವಹಿಸಿ ಬಂದಿದ್ದೀನಿ. ಎಲ್ಲರೂ ಸೇರಿಕೊಂಡು ಡಿಸೈನ್ನ ರೆಡಿ ಮಾಡ್ತಾ ಇದ್ದಾರೆ. ಗುಡ್. ಇವತ್ತು ರಾತ್ರಿನೇ ಒಂದು ಡಮಿ ಪೇಪರ್ ಕಾಪಿ ರೆಡಿ ಆಗಬೇಕು ಅಂತ ನಾನು ಹೇಳಿದ್ದೀನಿ. ಆ್ಯಕ್ಚುಲಿ ನಿನ್ನೆಯಿಂದನೇ ತಲೆ ಕೆಡಿಸ್ಕೊಂಡು ಅವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಟೈಟಲ್ ಆರ್ಟ್ ವರ್ಕ್ ನಡೀತಾ ಇದೆ. ಹಾಗೆ ನೀವು ಚೆಕ್ ಮಾಡ್ತೀರಾ ಅಂತ ಕೂಡ ಹೇಳಿದ್ದೀನಿ. ಯು ಡೋಂಟ್ ವರಿ ಸರ್.
ನಾಳೆ ಬೆಳಿಗ್ಗೆ ನಮ್ಮ ಹೊಸ ಪತ್ರಿಕೆಯ ಡಮ್ಮಿ ಪೇಪರ್ ಕಾಪಿ ನಿಮ್ಮ ಟೇಬಲ್ ಮೇಲಿರುತ್ತೆ. ವೆರಿ ಗುಡ್ ನತಾಶಾ. ಸರ್, ಹಾಗೆ ನೀವು ಆ ಪೇಪರ್ನ ಸ್ಟಡಿ ಮಾಡಿ ಏನಾದರೂ ಚೇಂಜಸ್ ಬೇಕಿದ್ರೆ ಸಜೆಸ್ಟ್ ಮಾಡಿ. ನಾನು ಆ ಡಿಸೈನರ್ನ ಮತ್ತು ಸಬ್ ಎಡಿಟರ್ಸ್ನ ಕರೆಸ್ತೀನಿ. ನಿಮ್ಗೆ ಏನೇ ಚೇಂಜಸ್ ಬೇಕಿದ್ರು ಅದನ್ನು ಮತ್ತೆ ಬದಲಾವಣೆ ಮಾಡಿಸಿ ನಾಳೆ ರಾತ್ರಿನೇ ಮತ್ತೊಂದು ಡಮ್ಮಿ ಪೇಪರ್ ಕಾಪಿ ರೆಡಿ ಮಾಡಿಸ್ತೇನೆ. ವೆರಿ ನೈಸ್. ನಾಳೆ ಬೆಳಿಗ್ಗೆ ನಮ್ಮ ಪತ್ರಿಕೆ ನೋಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಒಟ್ಟಿನಲ್ಲಿ ನಮ್ಮ ಪತ್ರಿಕೆ ಮಾರ್ಕೆಟಿಗೆ ಬರೋಕ್ಕೆ ಮುಂಚೆ 8-10 ಟ್ರಯಲ್ ಪೇಪರ್ಸ್ ಬರಬೇಕು. ಯಾಕೆಂದರೆ ನಮಗೆ ಶತ್ರುಗಳು ಜಾಸ್ತಿ, ಅವ್ರಿಗೆ ನಮ್ಮ ಬಗ್ಗೆ ಕುತೂಹಲ ಇರುತ್ತೆ. ಅವರೆಲ್ಲ ಬಾಯಿ ಮುಚ್ಕೊಳ್ಳೋ ರೇಂಜಿಗೆ ನಾವು ಪತ್ರಿಕೆ ಮಾಡಬೇಕು. ಡೋಂಟ್ ವರಿ ಸರ್, ನೀವು ಅಂದ್ಕೊಂಡಿರೋ ಪ್ರಕಾರನೇ ನಮ್ಮ ಪತ್ರಿಕೆ ಬರುತ್ತೆ. ಥ್ಯಾಂಕ್ ಯು. ನೀವು ನನಗಿನ್ನ ತುಂಬ ಕೆಲಸ ಮಾಡ್ತಿದ್ದೀರಿ. ನೀವು ಕೆಲಸ ಮಾಡೋ ಸ್ಪೀಡ್ಗೆ ನಾನು ಶಾಕ್ ಆಗಿದ್ದೀನಿ. ನೀವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ಖಂಡಿತ ಸರ್. ಸರ್, ನಾನೀಗ ಹೊರಡ್ಲಾ? ಯಾಕಂದರೆ ಇನ್ನೂ ಸಾಕಷ್ಟು ಮೇಲ್ಸ್ಗೆ ರಿಪ್ಲೈ ಮಾಡಬೇಕು. ಮನೆಗೆ ಹೋಗಿ ಲೇಟ್ ನೈಟ್ ವರ್ಕ್ ಮಾಡ್ತೇನೆ. ಓಕೆ? ಐ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು ಸರ್. ಲೇಟ್ ಆಗಿದೆ, ಹೇಗೆ ಹೋಗ್ತೀಯ ಮನೆಗೆ? ಆಟೋದಲ್ಲಿ ಹೋಗ್ತೀನಿ ಸರ್. ನೋ, ಇಷ್ಟು ರಾತ್ರಿ ಇಲ್ಲಿ ಆಟೋದಲ್ಲಿ ಹೋಗೋದು ಬೇಡ, ನಾನೇ ಡ್ರಾಪ್ ಮಾಡ್ತೀನಿ. ಹೋಗ್ತಾ ಪತ್ರಿಕೆ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಬಾ. ಜಾನು, ಇಲ್ಲಿ ಯಾಕೆ ನಿಂತಿದ್ಯಾ? ಏನೂ ಇಲ್ಲ ಅತ್ತೆ. ಅಲ್ಲಮ್ಮ, ಏನು ಮಾಡ್ತಾ ಇದ್ದೆ ಇಲ್ಲಿ ನಿಂತ್ಕೊಂಡು? ಅದು ಹಾಗೆ ಸುಮ್ಮನೆ. ಜಾನು, ಹೋಗು ರೂಮ್ಗೆ ಹೋಗಿ ರೆಸ್ಟ್ ತಗೋಬೇಕು. ನಡಿಯಮ್ಮ.